ಮನೆಯಲ್ಲಿ ಕ್ಯಾಶ್ ಫ್ಲೋಯಿಂಗ್ ಜಾಸ್ತಿ ಆಗ್ತದೆ. ಧನ ಧಾನ್ಯ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್. ನೆಮ್ಮದಿ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಕರ್ನಾಟಕದ ಗೃಹಿಣಿಯರಿಗೆ ನನ್ನ ಕಡೆಯಿಂದ ಒಂದು ಟಿಪ್ಸ್ ಬೇಕಾಗಿತ್ತು. ಓಕೆ. ಈ ದಿನ ಅವರು ತುಳಸಿ ಪೂಜೆ ಮಾಡ್ತಾರೆ. ಹೌದು. ಅದರಿಂದ ಅವರಿಗೆ ಒಳಿತಾಗಕ್ಕೆ ಟಿಪ್ಸ್ ಇದೆಯಾ? ಅದಕ್ಕೆ ಯಾವ ದಿಕ್ಕಲ್ಲಿ ಅವರು ತುಳಸಿ ಕಟ್ಟೆನ ಇಟ್ಟರೆ ಅವ್ರಿಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಅಂತ. ಓಕೆ, ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿನ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪ ಅಂತ ಕರಿತೀವಿ. ಆದ್ರಿಂದ ಯಾರು ಭಕ್ತಿಯಿಂದ ತುಳಸಿನ ಪೂಜೆ ಮಾಡ್ತಾರೋ ಅವ್ರಿಗೆ ಧನ ಧಾನ್ಯ ಐಶ್ವರ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಎಲ್ಲಿ ಮಹಾಲಕ್ಷ್ಮಿ ಇರ್ತಾರೋ ಅಲ್ಲಿ ವಿಷ್ಣು ಕೂಡ ಇರ್ತಾನೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ವಾಸ್ತು ಪ್ರಕಾರವಾಗಿ ತುಳಸಿನ ಇಟ್ಟು ಪೂಜೆ ಮಾಡೋದ್ರಿಂದ ಫಲ ಕೂಡ ಜಾಸ್ತಿ ಸಿಗುತ್ತೆ. ಈಗ ಈಶಾನ್ಯದಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಧನ ಧಾನ್ಯ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಮತ್ತೆ ಭಕ್ತಿ ಕೂಡ ಹೆಚ್ಚಾಗುತ್ತೆ. ಬೇರೆ ಯಾವ್ದು ಲೊಕೇಶನ್ ಇಲ್ವಾ ತುಳಸಿ ನೋಡಿ, ಇನ್ನೂ 3 ಲೊಕೇಶನ್ ಇದೆ. ಉತ್ತರದಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಆಪರ್ಚುನಿಟಿ ಸಿಗುತ್ತದೆ, ಅಂದ್ರೆ ಅವಕಾಶಗಳು ಸಿಗ್ತವೆ. ಈಗ ನಾವು ದುಡಿತಾ ಇರ್ತೀವಿ, ಬೇರೆ ಬೇರೆ ಕೆಲಸಗಳು ಬೇಕು ಅಂದ್ರೆ ಆಪರ್ಚುನಿಟಿ ಸಿಗ್ತದೆ. ಅದೇ ರೀತಿ ವಾಯುವ್ಯದಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಸಂಬಂಧಗಳು ಚೆನ್ನಾಗ್ತವೆ. ಅಂದ್ರೆ ಮನೆಯಲ್ಲಿ ಕಲಹ ಇರ್ತದೆ, ಜಗಳ ಇರ್ತದೆ, ಒಬ್ರಿಗೊಬ್ರು ಆಗ್ತಾ ಇರಲ್ಲ, ಸಂಬಂಧಿಕರು ಕೂಡ ಚೆನ್ನಾಗಿರಲ್ಲ. ಅಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಸಂಬಂಧಗಳು ಚೆನ್ನಾಗ್ತವೆ. ಆಗ್ನೇಯದಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಮನೆಯಲ್ಲಿ ಕ್ಯಾಶ್ ಫ್ಲೋಯಿಂಗ್ ಜಾಸ್ತಿ ಆಗ್ತದೆ. ಈಗ ಏನ್ ಮಾಡ್ತಾರೆ, ವ್ಯವಹಾರ ನಡೀತಾ ಇರ್ತದೆ, ಕೆಲವು ಸಲ ಏನ್ ಮಾಡ್ತಾರೆ, ಸಾಲ ಕೊಡ್ತಾರೆ, ಕೊಟ್ಟ ಸಾಲ ವಾಪಸ್ ಬರಲ್ಲ, ಮನೇಲಿ ದುಡ್ಡು ಕಾಸಿಗೆ ಸಮಸ್ಯೆ ಆಗುತ್ತೆ. ಈ ತರ ಸಮಸ್ಯೆಗಳಿದ್ರು ಕೂಡ ಆಗ್ನೇಯದಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಇದು ಸಮಸ್ಯೆ ಸಾಲ್ವ್ ಆಗ್ತದೆ. ಓಕೆ, ಇನ್ ಬೇರೆ ಯಾವ್ದು ಜಾಗ ಅಲ್ವಾ ಇಡ್ಲಿಕ್ಕೆ? ಬೇರೆ ಬ್ರಹ್ಮಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಬಟ್ ಬ್ರಹ್ಮಸ್ಥಾನದಲ್ಲಿ ನೀವು ಏನು ಭಾರ ಇಡಬಾರ್ದು ಅಂತ ಹೇಳಿದ್ರಲ್ಲ? ನೋಡಿ, ಭಾರ ಇಡಬಾರ್ದು ಅಂತ ಹೇಳಿದೀನಿ, ಪೂಜೆ ಮಾಡಬಾರ್ದು ಅಂತ ಹೇಳಿದ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ದೊಡ್ಡ ದೊಡ್ಡ ತೊಟ್ಟಿ ಮನೆಗಳೆಲ್ಲ ಇದ್ದು, ತೊಟ್ಟಿ ಮನೇಲಿ ಏನ್ ಮಾಡ್ತಿದ್ರು ಅಂದ್ರೆ ತುಳಸಿನ ತೊಟ್ಟಿ ಕೆಳಗಡೆ ಇಟ್ಟು ಪೂಜೆ ಮಾಡ್ತಿದ್ರು, ಅಂದ್ರೆ ಮನೆಯ ಮಧ್ಯಭಾಗದಲ್ಲಿ ಪೂಜೆ ಮಾಡೋದ್ರಿಂದ ಬ್ರಹ್ಮಸ್ಥಾನ ಹಾಳಾಗಲ್ಲ. ಬ್ರಹ್ಮಸ್ಥಾನದಲ್ಲಿ ಏನಂದ್ರೆ ಭಾರ ಇರಬಾರ್ದು, ಶುಚಿಯಾಗಿ ಇಟ್ಕೋಬೇಕು. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ, ಈಗ ಸ್ಟೋರ್ ಅಂದ್ರೆ ಬೇಡದೇ ಇರೋ ವಸ್ತುಗಳನ್ನ ಇಡ್ತಾರೆ, ಆತರ ಇಡಬಾರ್ದು. ಪಿಲ್ಲರ್ಗಳು ಬರಬಾರ್ದು. ಈ ತರ ಇದ್ರೆ ಮಾತ್ರ ಸಮಸ್ಯೆ ಆಗೋದು ಬ್ರಹ್ಮಸ್ಥಾನ. ತುಳಸಿ ಇಟ್ಟು ಪೂಜೆ ಮಾಡೋದ್ರಿಂದ ಫಲ ಸಿಗುತ್ತೆ, ಚೆನ್ನಾಗಿ, ತುಂಬಾ ಒಳ್ಳೆದಾಗುತ್ತೆ ಅಂತೀರಾ? ಹೌದು. ಓಕೆ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.